ಊಟ ಸಾಕಾಗ್ತಿಲ್ವಂತೆ ದರ್ಶನ್ಗೆ. ಬಳ್ಳಾರಿ ಜೈಲಿನಲ್ಲಿ ಕಾಫಿ ಟೀ ಸಿಗರೆಟ್ ಕೇವಲ ಕನಸಾಗಿದೆ. ಅವ್ರಿಗೂ ಸಾಕಾಗೋಗ್ಬಿಟ್ಟಿದೆ ಪೊಲೀಸರಿಗೆ. ಯಾಕಂದರೆ ಮೊನ್ನೆ 43 ಜನರನ್ನು ಆ ಕಡೆ ಈ ಕಡೆ ಎಲ್ಲ ಹಿಂದಿ ಚಿತ್ರಾನ್ನ ಮಾಡಿಬಿಟ್ಟಿದ್ದಾರೆ ಪೊಲೀಸ್ ಸರ್ಕಾರ. ಪರಪ್ಪನ ಅಗ್ರಹಾರ ಕೇಸ್ಗೆ ಸಂಬಂಧಪಟ್ಟಾಗ 43 ಪೊಲೀಸರುಗಳನ್ನ ಆ ಕಡೆ ಈ ಕಡೆ ಎಲ್ಲ. ಅದಕ್ಕಿಂತ ಮೊದಲು 9 ಜನ ಸಸ್ಪೆಂಡ್. ಯಾಕೆ ಬೇಕು ಬೀಡಿನೆಲ್ಲ ಸಿಗರೇಟ್ನ ಹೋಗಪ್ಪ ಅಂತೇಳಿ. ಪರಪ್ಪನ ಅಗ್ರಹಾರಕ್ಕೆ ಹೋಲಿಸಿದರೆ ಬಳ್ಳಾರಿ ಜೈಲು ತುಂಬ ಚಿಕ್ಕದು. ಬಳ್ಳಾರಿ ಜೈಲಲ್ಲಿ ತೀರಾ ಸರಳ ಊಟದ ಮೆನು ಇದೆ. ಬೆಳಗ್ಗೆ ಉಪಹಾರಕ್ಕೆ ಉಪ್ಪಿಟ್ಟು, ಒಗ್ಗರಣೆ ಅವಲಕ್ಕಿ, ಬಿಸಿಬೇಳೆ ಬಾತ್, ಚಿತ್ರಾನ್ನ ಮಾತ್ರ ಕೊಡ್ತಾರೆ ಅಷ್ಟೇ. ಬೆಳಗ್ಗೆ ತಿಂಡಿಯನ್ನು ತೂಕ ಹಾಕಿ ಕೊಡಲಾಗುತ್ತೆ. ಮಧ್ಯಾಹ್ನದ ಊಟಕ್ಕೆ ರಾಗಿ ಮುದ್ದೆ, ಜೋಳದ ರೊಟ್ಟಿ, ಸಜ್ಜಿ ರೊಟ್ಟಿ, ಚಪಾತಿ ಕೂಡ ಕೈದಿಗಳಿಗೆ ಕೊಡಲಾಗುತ್ತೆ. ದರ್ಶನ್ಗೆ ರೊಟ್ಟಿ ಚಪಾತಿ ಮುದ್ದೆ ಆಯ್ಕೆ ಇರುತ್ತೆ. 2 ಚಪಾತಿ, 355 ಗ್ರಾಮ್ ಅನ್ನ, 650 ಗ್ರಾಮ್ ಸಾಂಬಾರ್, 250 ಗ್ರಾಮ್ನಷ್ಟು ಮಜ್ಜಿಗೆ ಕೊಡ್ತಾರಂತೆ ಜೈಲು ಸಿಬ್ಬಂದಿ ಅಷ್ಟೇ, ಬೇರೇನು ಕೊಡಲ್ಲ. ರಾತ್ರಿ ವೇಳೆ ಕೈದಿಗಳಿಗೆ ಅನ್ನ ಸಾಂಬಾರು ಕೊಡ್ತಾರೆ. ಪ್ರತಿ ಮಂಗಳವಾರ ಮೊಟ್ಟೆ, ಭಾನುವಾರ ಮಾಂಸಾಹಾರ, ಒಂದು ಭಾನುವಾರ ಚಿಕನ್, ಮತ್ತೊಮ್ಮೆ ಮಟನ್. ಹೊರಗಡೆ ಇದ್ದಾಗ ತಗೊಂಬಾರ ಅಂದಾಗ ಹಣ ತಂದು, ಈ ಕಡೆ ತಗೊಂಬಾರ ಅಂದಾಗ ಹಣ, ಹಾಗೆಲ್ಲ ಹಂಡೆ ಮಾಂಸ ಬೇಕು ಅಂದರೆ ಇಲ್ಲಿ ಸಿಗಲ್ಲ. ಅದೇ 250 ಗ್ರಾಮ್ 300 ಗ್ರಾಮ್ ಕೊಟ್ಟಷ್ಟು ಆಹಾರ ತಿಂದು ಸೆಲ್ ಸೇರ್ಕೋಬೇಕು. ಇದು ಕೇವಲ ದರ್ಶನ್ಗೆ ಮಾತ್ರವಲ್ಲ, ಎಲ್ಲ ಖೈದಿಗಳಿಗೂ ಕೂಡ ಇದುವೇ ಮೆನು. ಓಕೆ, ಅದೇ ಶನಿ ದರ್ಶನ್ ಹೆಗಲೇರಿ ಡ್ಯಾನ್ಸ್ ಮಾಡ್ತಾ ಇದೆ. ಒಂದರ ಮೇಲೊಂದರಂತೆ ಶಾಕ್ ಕೊಡುತ್ತಿದೆ. ಪ್ರೇಯಸಿ ಎಲ್ಲ ವ್ಯವಸ್ಥೆ ಮಾಡಿಕೊಳ್ಳಲು ಸೂಚಿಸಿದ್ರು. ದರ್ಶನ್ ಮನೆದು ಏನಾಯ್ತು ಕೋರ್ಟ್ ವೆಕೆಟ್ ಮಾಡ್ತೀವಿ ಅಂತ ಹೇಳಿದ್ವಿ. ಅದು ನಾವು ಚೆಕ್ ಮಾಡ್ಲಿಕ್ಕೆ ಹೋದಾಗ ಅದು ನಮ್ಮ ಕಡೆಯಿಂದನೇ ಸ್ಟಾರ್ಟೇ ಆಗಿಲ್ಲ. ಅದು ವಿಚಾರ ಜಿಲ್ಲಾಧಿಕಾರಿಗಳು ಅವರಿಗೆ ನೋಟಿಸ್ ಕೊಟ್ಟಿದ್ದು. ಆ ಏರಿಯಾ ಟೈಮ್ಗೆ ನಮ್ಮದು ಇರಲಿಲ್ಲ. ಹೀಗಾಗಿ ಆ ಜಿಲ್ಲಾಧಿಕಾರಿ ಅದರ ಮೇಲೆ ಗಮನ ಕೊಟ್ಟು ಮಾಡ್ತಾ ಇದ್ದಾರೆ. ಅವ್ರಿಗೆ ನಮ್ಮ ಕಡೆಯಿಂದ ಏನು ಸಹಾಯ ಬೇಕು ಕೊಡ್ತೇವೆ. ಅದಕ್ಕೇನಾದರೂ ಖಾತಾ ನಾವು ತಪ್ಪಾಗಿ ಮಾಡಿದರೆ ಅವರು ಸೂಚನೆ ಮೇಲೆ ನಾವು ತೆಗಿತೇವೆ. ಕೇವಲ ದರ್ಶನ್ ಮನೆ ಮಾತ್ರವಲ್ಲದೆ ಘಟಾನುಘಟಿಗಳ ಹಲವು ಕಟ್ಟಡಗಳ ತೆರವಿಗೆ ಬಿಬಿಎಂಪಿ ನೋಟಿಸ್ ನೀಡಿತ್ತು. ಆದರೆ ಬಿಬಿಎಂಪಿ ನೋಟಿಸ್ಗೆ ಕೋರ್ಟ್ ತಡೆ ನೀಡಿದೆ. ಈ ಪ್ರಕರಣ ಜಿಲ್ಲಾಡಳಿತದ ಅಂಗಳದಲ್ಲಿ ಇದೆ. ಎಲ್ಲ ಅಂದುಕೊಂಡಂತೆ ಆದ್ರೆ ದರ್ಶನ್ ಮನೆ ಜೊತೆ ಹಲವು ಕಟ್ಟಡಗಳು ಧರೆಗುರುಳಲಿವೆ. ಸವಿತಾ ರಾಮಚಂದ್ರ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ರಾಜಾಜಿನಗರದಲ್ಲಿ ಒಂದು ದೊಡ್ಡ ಕಾಂಪ್ಲೆಕ್ಸ್ ಇದೆ. ಆಮೇಲೆ ಶಾಮನೂರು ಶಿವಶಂಕರಪ್ಪ ಅವರ ಆಸ್ಪತ್ರೆ ಇದೆ. ದರ್ಶನ್ ಅವರ ಮನೆ ಇದೆ. ಡಿ ಕೆ ಶಿವಕುಮಾರ್ ಏನು ಹೇಳ್ತಾರೆ, ರಾಜಕಾಲುವೆ ಮುಖಾಂತರ ಎಲ್ಲ ಡೆಮಾಲಿಷನ್ ಮಾಡ್ತೀವಿ ಅಂತೇಳಿ. ಆಮೇಲೆ ಡಿ ಕೆ ಶಿವಕುಮಾರ್ ಏನು ಹೇಳಿದರು, ನಿಮಗೆ ಉಪಕಾರ ಸ್ಮರಣೆ ಇಲ್ಲ ಅಂತ ಮೊನ್ನೆ ಬೈತಾ ಇದ್ರು ಎಲ್ಲರೂ ಕೂಡ. ಈಗ ಇವರು ಡೆಮಾಲಿಷನ್ ಮಾಡೋದು ಹೌದಾ ಡಿ ಕೆ ಶಿವಕುಮಾರ್ ಡೆಮಾಲಿಷನ್ ಮಾಡೋದು ಹೌದಾ? ಕಿವಿ ಮೇಲೆ ಹೂ ಇಡ್ತೀರಾ, ಲಾಲ್ಬಾಗ್ ಇಡ್ತೀರಾ? ನೋಡೋಣ, ನೀವು ಡೆಮಾಲಿಷನ್ ಮಾಡಲಿಕ್ಕೆ ಆಗುತ್ತಾ ನಿಮ್ಮಿಂದ? ಡಿ ಕೆ ಶಿವಕುಮಾರ್ರೆ, ಬೆಂಗಳೂರು ಜಿಲ್ಲಾಡಳಿತ ಜಿಲ್ಲಾಧಿಕಾರಿ ಡೆಮಾಲಿಷನ್ ಮಾಡೋಕ್ಕಾಗತ್ತಾ ನಿಮ್ಮಿಂದ? ತಲೆಬಾಗ್ತೀರಿ ನೀವು. ಬಡವಂದಾಗಿದ್ದರೆ ಬಡವರ ಮನೆ ಆಗಿದ್ದರೆ ಏನು ಆ ಗುಡಿಸಲನ್ನು ಎತ್ತಿ ಫುಟ್ಬಾಲ್ ಆಡಿ ಬಾ ನಡೆಯಲ್ಲ. ದುಡ್ಡಿದ್ದವ್ರ ಮುಂದೆ ನಿಮ್ದು ನಡೆಯಲ್ಲ. ಡಿ ಕೆ ಶಿವಕುಮಾರ್ ಅವರೇ, ಜಿಲ್ಲಾಧಿಕಾರಿಗಳೇ, ನಡೆಯಲ್ಲ. ನೋಡಿಬೇಕಿದ್ರೆ ಆಗಲ್ಲ. ಓಕೆ, ಗನ್ ತೋರಿಸಿ ಅತ್ಯಾಚಾರ ಮಾಡ್ತಾನೆ, ವಿಡಿಯೋ ರಿಲೀಸ್ ಮಾಡ್ತೀನಿ ಅಂತ ಹೇಳ್ತಾನೆ. ನಾನು ಏನು ಫೋಟೋದ್ಲ ಆಕೆ ಎಲ್ಲ ಆಯ್ತಾ? ಒಂದು ಕರ್ಮಕಾಂಡ. 2 ದಿನಗಳ ನಂತರ ಸಂತ್ರಸ್ತೆಗೆ ಮತ್ತೆ ಕರೆ. ಆಮೇಲೆ ಇವನು ಆ ಫೋನ್ ಇದೆಯಲ್ಲ, ಕರೆ ಮಾಡೋ ಫೋನ್ ಇವಂದಲ್ಲ, ಯಾರೋ ಅಲ್ಲಿ ಸಿಬ್ಬಂದಿಗಳಿರ್ತಾರಲ್ಲ ಅವ್ರದ್ದು. ದಿಮಾಕ್ ನೋಡಿ, ಒಂದು
ಸಂಜೆ 7:30ಕ್ಕೆ ಕರೆ ಮಾಡಿದ್ದ ಪ್ರಜ್ವಲ್ ರೇವಣ್ಣ ಮತ್ತೆ 2 ದಿನದ ಹಿಂದೆ ಮಾಡಿದ್ದ ವಿಡಿಯೋ ಇನ್ನೂ ಇದೆ. ನನ್ನ ಮುಖ ಕಾಣ್ತಾ ಇಲ್ಲ, ನಿನ್ನ ಮುಖ ಕಾಣ್ತಾ ಇದೆ. ವಿಕೃತ ನೋಡಿ, ಒನ್ಸ್ ಅಗೇನ್ ವಿಕೃತ. 5 ನಿಮಿಷದಲ್ಲಿ ನೀನು MP ಕ್ವಾರ್ಟರ್ಸ್ಗೆ ಬರಬೇಕು. ಕ್ವಾರ್ಟರ್ಸ್ಗೆ ಬರದಿದ್ದರೆ ವಿಡಿಯೋ ರಿಲೀಸ್ ಮಾಡ್ತೀನಿ ಅಂತ ಈ ಫೇಸ್ಬುಕ್ಕಲ್ಲಿ ವಾಟ್ಸಪ್ಗಳಲ್ಲಿ ಒಂದು ಕಾಲ್ ಬರುತ್ತೆ ಗೊತ್ತಾ, ಪಿಕಪ್ ಮಾಡಿ ಕಾಲ್ ಅಂತ ಅಂದ್ಬಿಟ್ಟು ಒಂದಿದೆ, ಈಗಲೂ ಇದೆ, ನಾನು ಹೇಳ್ತೀನಿ. ನೀವು ನಿಮ್ಮ ಮೆಸೆಂಜರಲ್ಲಿ ಬರುತ್ತೆ ಅರ್ಜೆಂಟಾಗಿ ಫೋನ್ ಕಾಲ್. ಕೆಲವರು ಪಿಕಪ್ ಮಾಡ್ತಾರೆ, ವಾಟ್ಸಪ್ ನಂಬರ್ ಕೊಡು ಅಂತ ಹೇಳ್ತಾರೆ, ಮಾಡ್ತಾರೆ. ಅವ್ರು ಆ ಕಡೆಯಿಂದ ಫೋನ್ ಬಂದಾಗ ವಿಡಿಯೋ ಕಾಲ್ ಬರುತ್ತೆ. ಆ ಕಡೆಯಿಂದ ಹೆಣ್ಮಗಳಿರ್ತಾರೆ, ಈ ಕಡೆಯಿಂದ ಇವನು ಕಾಣ್ತಾ ಇರ್ತಾನೆ. ಆಕೆ ಆ ಕಡೆಯಿಂದ, ಇದು ಒಂದು ದೊಡ್ಡ ಸ್ಕ್ಯಾಮ್ ಇದು. ಆ ಕಡೆಯಿಂದ ಆಕೆ ಬೆತ್ತಲಾಗ್ತಾಳೆ, ಈ ಥರನೂ ಬೆತ್ತಲಾಗು ಅಂತ ಹೇಳ್ತಾರೆ. ಕೆಲವರು ಆಗ್ಬಿಡ್ತಾರೆ. ರೆಕಾರ್ಡ್ ಆಗಿ ಕೆಳಗಿಟ್ಟ ತಕ್ಷಣ 2 ನಿಮಿಷದಲ್ಲಿ ವಿಡಿಯೋ ಬರುತ್ತೆ. ನೋಡು, ಬೆತ್ತಲೆ ವಿಡಿಯೋ ಇದೆ ನಿಂದು, ನಂದು ನಿಂದು, ಹಾಕ್ಬಿಡ್ತೀನಿ ಈಗ ಅಂತ. ಎಷ್ಟೆಷ್ಟು ಜನ ದುಡ್ಡು ಕಳ್ಕೊಂಡಿದ್ದಾರೆ, ಎಷ್ಟು ಜನ ಸತ್ತೋಗಿದ್ದಾರೆ, ಸೂಸೈಡ್ ಮಾಡ್ಕೊಂಡಿದ್ದಾರೆ. ನಾನು ಇದರ ಬಗ್ಗೆ ಕಾರ್ಯಕ್ರಮ ಕೂಡ ಮಾಡಿದ್ದೆ, ನಿರಂತರ 1-2 ಗಂಟೆ ಕಾರ್ಯಕ್ರಮ ಮಾಡಿದ್ದೆ. ಅಂಥವನು, ಅಂಥ ಹೇಸಿಗೆ ಇವನು. ಬ್ಲ್ಯಾಕ್ ಮೇಲ್ಗೆ ಎದುರಿ ಕ್ವಾರ್ಟರ್ಸ್ಗೆ ಬಂದಿದ್ಲು ಆ ಸಂತ್ರಸ್ತೆ. 2 ದಿವಸ ನಂತರ ಮತ್ತೆ ಸಂತ್ರಸ್ತೆ ಮೇಲೆ ಅತ್ಯಾಚಾರ ಮಾಡ್ತಾನೆ ಪ್ರಜ್ವಲ್ ರೇವಣ್ಣ. ಹೇಳ್ತಾನಂತೆ ವಿಡಿಯೋ ಕಾಲ್ ಮಾಡಿದರೆ ಪಿಕ್ ಮಾಡಬೇಕು. ಆವಾಜ್ ನೋಡಿ ಇವ್ರದೆಲ್ಲ. ಆಮೇಲೆ ಹೇಳಿದ್ದು ಕೇಳದಿದ್ದರೆ ನಿನ್ನ ಗಂಡನಿಗೆ ಸಮಸ್ಯೆ ಆಗತ್ತೆ, ಅವನ ಕೆಲಸ ಹೋಗುತ್ತೆ. ಧಮಕಿ ಹಾಕಿ ಅತ್ಯಾಚಾರ ಮಾಡಿದ್ದ ಪ್ರಜ್ವಲ್ಲ ಇವನಿಗೆ ಮತ್ತು ಉಮೇಶ್ ರೆಡ್ಡಿಗೆ, ವಿಕೃತಕಾಮಿ ಉಮೇಶ್ ರೆಡ್ಡಿಗೆ ಹೋಲಿಸಿದ್ರೆ ಇವನು ಫಸ್ಟು, ಉಮೇಶ್ ರೆಡ್ಡಿ ಸೆಕೆಂಡ್. ಈ ಲೋಕೋಪಯೋಗಿ ಇಲಾಖೆ ಒಂದು ಅತಿಥಿ ಗೃಹವನ್ನು ನೀಡಿತ್ತು. ಅದನ್ನೇ ಬಳಕೆ ಮಾಡ್ತಾ ಇದ್ದಂತೆ ಪ್ರಜ್ವಲ್ ರೇವಣ್ಣ. ಆಗ ಹಾಸನ ಜಿಲ್ಲಾ ಪಂಚಾಯತ್ಗೆ ತನ್ನದೇ ಪಾರ್ಟಿಯಿಂದ ಒಬ್ಬರು ಹೆಣ್ಣುಮಗಳು ಆಯ್ಕೆಯಾಗಿ ಬರ್ತಾರೆ. JDS ಇಂದ ಒಬ್ಬ ಆಕೆ ಆಯ್ಕೆ. ಇಂಥ ಕ್ರೂರ ಮೃಗರಿ ಇವ. ತನ್ನದೇ ಪಾರ್ಟಿಯ ಓರ್ವ ಗ್ರಾಮ ಪಂಚಾಯತ್ ಮೆಂಬರ್ ಆಕೆ ಮೇಲೂ ಕಣ್ಣು ಹಾಕ್ತಾನೆ ಪ್ರಜ್ವಲ್ ರೇವಣ್ಣ. ಹೊಸಬಳು. ಆಕೆಗೆ ತಮ್ಮ ಕ್ಷೇತ್ರದ ವಿದ್ಯಾರ್ಥಿಗಳಿಗೆ ಹಾಸ್ಟೆಲ್ ಕೊಡಿಸಬೇಕು, ಸೀಟು ಕಳಿಸುವುದಾಗಿ ಮಠ ಮಧ್ಯಾಹ್ನ ಕರೆಸ್ಕೊಂಡಿದ್ದ ಪ್ರಜ್ವಲ್ ರೇವಣ್ಣ. ಪ್ರಜ್ವಲ್ ಅಲ್ಲ, ಪ್ರಜ್ವಲ್ಲು ರೇವಣ್ಣ. MP ಕ್ವಾರ್ಟರ್ಸ್ ಖಾಲಿ ಆಗೋ ತನಕವೂ ಕಾದಿದ್ದಂತೆ. ಎಲ್ಲರೂ ಹೋದ ಬಳಿಕ ಸಂತ್ರಸ್ತೆ ಮಾತ್ರ ಉಳಿದಿದ್ಲು. ಹೊಸದಾಗಿ ಆಕೆಯಾದಂಥ ಮೆಂಬರು ಕೈ ಹಿಡಿದು ಹೇಳೋದು ಮೊದಲ ಮಾಡಿಗೆ ಕರ್ಕೊಂಡು ಹೋಗ್ತಾನೆ. ಇದನ್ನು ಆಕೆ ಹೇಳ್ತಾಳೆ. ಓಕೆ, ಇದು ಮತ್ತೆ ಕೇಳಬೇಡಿ, ನೀವು ನೋಡಿದ್ರಾ, ನೀವಲ್ಲಿದ್ರಾ, ಹಂಗೆಲ್ಲ. ಇದು ಚಾರ್ಜ್ ಶೀಟಲ್ಲಿ ಅವ್ರು ಏನಿತ್ತು ಅದನ್ನು ನಾವು ಹೇಳ್ತಿರೋದು, ಅವ್ರು ಹೇಳಿದ ಮಾತನ್ನು. ಚಿಲಕ ಹಾಕಿ ಮೈ ಮುಟ್ಟಿ ಬಟ್ಟೆ ಬಿಚ್ಚಲು ಒತ್ತಾಯ ಮಾಡ್ತಾನೆ ಇವ. ನಿರಾಕರಿಸಿದಾಗ ಗನ್ ತೋರಿಸಿ ಬೆದರಿಸ್ತಾನೆ. ಅಷ್ಟೇ ಇವನಿಂದ ಆಗೋದು. ಅಶಕ್ತರು ಗನ್ ತೋರಿಸ್ತಾರೆ. ಅಶಕ್ತ ಇವ. ಹೇಳಿದಂತೆ ಕೇಳದಿದ್ದರೆ ನಿನ್ನ ಮುಗಿಸೋದಾಗಿ ಬೆದರಿಕೆ ಹಾಕಬೇಕು ಇವನನ್ನು ಒಳಗೆ. ಕೆತ್ತಲೆ ದೇಹ ರೆಕಾರ್ಡ್ ಮಾಡ್ಕೋತಾನೆ ಪ್ರಜ್ವಲ್ ರೇವಣ್ಣ. ಅವಳು ಆ ವಿಡಿಯೋ ಚಿತ್ರೀಕರಣ ಕಂಡು ಕಣ್ಣೀರಿಟ್ಬಿಡ್ತಾಳಂತೆ ಸಂತ್ರಸ್ತೆ. ಹತ್ತು ಬಿಡ್ತಾಳಂತೆ, ರೆಕಾರ್ಡಿಂಗ್ ಮಾಡಬೇಡಿ ಸರ್ ಅಂತ. ಆಮೇಲೆ ಅಲ್ಲಿಯ ಕುಹಕ ನೋಡಿ ಇವನಿಗೆ, ಎಂಥ ವಿಕೃತ ಕಾಮಿ ಆಗಿರ್ಬೋದು ಇವ. ನೀನು ಅಳಬಾರ್ದು, ನಗಬೇಕು ಅಂತ ಹೇಳ್ತಾ ಇದ್ದಂತೆ ಪ್ರಜ್ವಲ್. ಅದನ್ನು ಹೆಣ್ಮಗಳು ಹೇಳ್ಕೊಂಡಿದ್ದಾಳೆ. ಎಂಥ ವಿಕೃತ ಇರ್ಬೋದು ನೋಡಿ. ಇವನನ್ನು ನೀವು ಉಮೇಶ್ ರೆಡ್ಡಿಗೆ ಹೋಲಿಸೋದು ಸರಿಯಾ? ಉಮೇಶ್ ರೆಡ್ಡಿ ಬೈದ್ಬಿಡ್ತಾನೆ ಬಂದು, ನನ್ನನ್ನು ಅವನು ಹೋಲಿಸ್ಬೇಡಿ ಸರ್ ಅಂತ ಅಂದ್ಬಿಟ್ಟು. ಅವನಿಂದ ನಾನು ಬೆಟರ್ ಇದ್ದೀನಿ ಅಂತ. ಹಾಗಾಗಿ ಸಾರಿ ಉಮೇಶ್ ರೆಡ್ಡಿ, ಸಾರಿ. ಇವನನ್ನು ನಿಮ್ಗೆ ಹೋಲಿಕೆ ಮಾಡಬಾರ್ದು. ಇವನು ನಿಮಗೆ. ಕೊನೆಗೆ ಸಂತ್ರಸ್ತೆ ಮೇಲೆ ಪ್ರಜ್ವಲ್ ಅತ್ಯಾಚಾರ ಮಾಡಿದ್ದ ಗನ್ ತೋರಿಸಿ.